ತುಂಬ ಜನ ಕೇಳ್ತಾ ಇರೋದೇನು ಅಂತಂದರೆ ವ್ಯಾಕ್ಸಿನೇಷನ್ಸು. ಬ್ರೋ ವ್ಯಾಕ್ಸಿನೇಷನ್ಸ್ ಯಾವಾಗ ಮಾಡ್ಬೋದು ಅಂತಂದರೆ ಇವಾಗ 3 ವ್ಯಾಕ್ಸಿನೇಷನ್ಸ್ ಇರುತ್ತೆ. 3 ವ್ಯಾಕ್ಸಿನೇಷನ್ಸ್ ಯಾವಾಗ ಮಾಡೋದು? ಇದ್ರ ಬಗ್ಗೆ ನಾನು ವೀಡಿಯೋ ಕೂಡ ಹಿಂದಿನ ವೀಡಿಯೋದಲ್ಲೂ ಮಾಡಿದೆ. ತುಂಬ ಜನ ಅದು ಕೇಳ್ತಾನೆ ಇದ್ದೀರಾ, ಬ್ರೋ ವ್ಯಾಕ್ಸಿನೇಷನ್ಸ್ ಹೇಗೆ ಅಂತ. ವ್ಯಾಕ್ಸಿನೇಷನ್ಸ್ ಬಂದು 2 ರೀತಿ ಮಾಡ್ತಾರೆ. ವ್ಯಾಕ್ಸಿನೇಷನ್ಸ್ 2 ರೀತಿ ಯಾವ ಥರನಪ್ಪ ಅಂತಂದರೆ, ಒಂದು ನೀರೊಳಗಡೆ ಇಟ್ಕೊಡೋದು, ಒಂದು ಡೈರೆಕ್ಟು ಕಣ್ಗೆ ಹಾಕುವಂಥದ್ದು. ನಾವು ಕಣ್ಗೆ ಯಾಕೆ ಹಾಕಲ್ಲ ಅಂತಂದರೆ, ಕಣ್ಣ ಹತ್ರ ಉಂಟಾಗುವಂಥ ಒಂದಷ್ಟು ರೋಗಗಳು, ಅಂದರೆ ಇವಾಗ ಎಕ್ಸ್ಟ್ರಾ ಡ್ರಾಪ್ಸ್ ಬೀಳ್ತು ಅಂತಂದರೆ ಆ ಕಣ್ಣಿಂದನೇ ಕೋಳಿ ಮರಿ ಡೆತ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಥರ ನೀರಲ್ಲಿ ಇಟ್ಬಿಡೋದು. ಫಸ್ಟ್ನೇದು ಬಂದು ವ್ಯಾಕ್ಸಿನೇಷನ್ಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಫಸ್ಟ್ನೇ ವ್ಯಾಕ್ಸಿನ್ ಬಂದು 7 ದಿನ, 14 ದಿನ, 21 ದಿನ. ಇನ್ನೊಂದು ಸಲ ಹೇಳ್ತೀನಿ, ನೋಟ್ ಮಾಡ್ಕೊಬಿಡಿ. 7 ದಿನ, 14 ದಿನ, 21 ದಿನ. ಆ 7 ದಿನಕ್ಕೆ ಮಾಡೋದು ಯಾವುದಪ್ಪ ಅಂತಂದರೆ B1. ಎರಡನೇ ವ್ಯಾಕ್ಸಿನ್ 14 ದಿನಕ್ಕೆ ಮಾಡೋದು ಯಾವುದಪ್ಪ ಅಂತಂದರೆ IBD. 3ನೇ ದಿನಕ್ಕೆ ಯಾವುದಪ್ಪ ಮಾಡೋದು ಅಂದರೆ ಲಸೋಟ. 3 ವ್ಯಾಕ್ಸಿನ್ ಸಿಗುತ್ತೆ ಅಂತಂದರೆ 3 ವ್ಯಾಕ್ಸಿನ್ನ ನಿಮ್ಮ ಮೆಡಿಕಲಲ್ಲಿ ಸಿಗುತ್ತೆ. ಬಟ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. 7 ದಿನಕ್ಕೆ ಬರೋದು B1, 14 ದಿನಕ್ಕೆ ಬಂದೋದು IBD, 3ನೇ ದಿನಕ್ಕೆ ಬರೋದು 3ನೇ ಸಲ ಅಂದರೆ 21 ದಿನಕ್ಕೆ ಮಾಡುವಂಥದ್ದು ಲಸೋಟ. 3 ವ್ಯಾಕ್ಸಿನ್ನು ಕೂಡ ಇಷ್ಟು ದಿನಕ್ಕೆ ಅಂದರೆ 3 ವ್ಯಾಕ್ಸಿನ್ ಇರುತ್ತೆ. 3 ವ್ಯಾಕ್ಸಿನ್ನು ನೀಟಾಗಿ ಮಾಡುವಂಥದ್ದು. ನಾವು ನೀರೊಳಗಡೆ ಇಡೋದು ಯಾಕಪ್ಪ ಅಂತಂದರೆ, ಡೈರೆಕ್ಟು ಮರಿಗೆ ನಾವು ವ್ಯಾಕ್ಸಿನ್ ಮಡಗೋದು 2 ಅವರ್ ಮುಂಚೆ ನೀರು ತೆಗೆದುಬಿಡ್ತು ಅಂತಂದರೆ ಡೈರೆಕ್ಟ್ ಈ ಥರ ಮಡಗ್ಬಿಟ್ರೆ ಮರಿಗಳು ತಾನು ಪಾಡು ತಾನು ಮರಿ ವ್ಯಾಕ್ಸಿನೇಷನ್ಸ್ನ ಕೊಡುವ. ವ್ಯಾಕ್ಸಿನೇಷನ್ಸ್ನ ಮಾಡಿರೋದನ್ನ ನೀರೊಳಗಡೆ ಹಾಕ್ಕೊಡ್ತು ಅಂತಂದರೆ ನೀರನ್ನ ನೀಟಾಗಿ ಕುಡಿಯೋದ್ರಿಂದ ಎಲ್ಲ ಮರಿಗೂ ಅದು ಕಲ್ಲು ತಿಂದರೂ ಕರಗಿಸ್ಕೊಳ್ಳೋ ಬಾಡಿ ಪ್ಯೂರ್ ನಾಟಿ ಮರಿಗಳು. ಆದ್ದರಿಂದ ವ್ಯಾಕ್ಸಿನೇಷನ್ನ ತಡ್ಕೊಳ್ಳುತ್ತೆ ಮತ್ತು ವ್ಯಾಕ್ಸಿನೇಷನ್ಸ್ ಎಲ್ಲ ಮರಿಗೂ ಆಗುತ್ತೆ ಅಂತ ಈ ಥರ ಇಡೋದು ಅಷ್ಟೇ. ಅಂತಂದರೆ ಒಂದು 10 ಡ್ರಿಂಕರು ನೀವು ಎಷ್ಟು ಮರಿ ಮಡಗಿರ್ತೀರ ಅದ್ರ ಮೇಲೆ. ಈಗ 100 ಮರಿ ಇತ್ತು ಅಂತಂದರೆ 2 ರಿಂದ 3 ಡ್ರಿಂಕರು. ಈ ಥರ ಡ್ರಿಂಕರ್ಗಳಲ್ಲಿ 10 ಲೀಟ್ರ್ ಬಿಂದಿಗೆಗೆ, ಅಂದರೆ ಈ ಥರ 10 ಲೀಟ್ರ್ ಬಿಂದಿಗೆ ಇಟ್ಕೋತು ಅಂತಂದರೆ 1 ಲೀಟ್ರದಾದರೆ 5 ಡ್ರಿಂಕರ್ಗೆ ಆಗುತ್ತೆ. ಇಲ್ಲ ಅಂತಂದರೆ 4 ಲೀಟ್ರ್ ಡ್ರಿಂಕರ್ ಆಯಿತು, 4 ಲೀಟ್ರ್ ಡ್ರಿಂಕರ್ ಆಗುತ್ತೆ ಅಂದರೆ 2 ಲೀಟ್ರ್ ಡ್ರಿಂಕರ್ಗೆ ಆರಾಮಾಗಿ ಇಡ್ಬೋದು. ಈ ಥರ ಇಟ್ಕೊಂಡ್ರೆ ಆರಾಮಾಗಿ ಪ್ರಾಬ್ಲಮ್ಸ್ ಏನೂ ಆಗೋಲ್ಲ. ಎಕ್ಸ್ಟ್ರಾ ನೀವು ನೀರು ಇಟ್ಕೊಂಡು ಆರಾಮಾಗಿ ವ್ಯಾಕ್ಸಿನೇಷನ್ಸ್ನ ಮಡಗುವಂಥದ್ದು. ಇಷ್ಟೇ ವೀಡಿಯೋ ಅದು ವ್ಯಾಕ್ಸಿನೇಷನ್ಸ್ ಇಡುವಂಥದ್ದು.